ನಮಸ್ಕಾರ ಗುರು, ನೀವು ನೋಡ್ತಿದ್ದೀರಾ ಸಂತೋಷ್ ಸ್ಟೋರೀಸ್. ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಬಂದು ಗುರು, ಇವತ್ತು ನಡೀತಾರ RCB ಮತ್ತು GT ಪಂದ್ಯದಲ್ಲಿ ಯಾವ ತಂಡ ಗೆಲ್ಲುತ್ತೆ, ಅದು ಕೂಡ ಮೊದಲನೇ ಪಂದ್ಯ ಅಂತ ಹೇಳ್ಬೇಕು. ಯಾವ ತಂಡ ಗೆಲ್ಲುತ್ತೆ ಅಂತ ಕಾಣಿಸ್ತಾ ಕಮೆಂಟ್ ಮಾಡಿ ಗುರು, ನೋಡೋಣ ನಿಮ್ಮ ಪ್ರಕಾರ ಯಾವ ತಂಡ ಗೆಲ್ಲುತ್ತೆ ಅಂತವ. RCB ತಂಡ ಇವತ್ತು ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ಇರುತ್ತೆ, RCB ತಂಡ ಬದಲಾವಣೆ ಮಾಡುತ್ತಾ ಅಥವಾ ಬದಲಾವಣೆ ಮಾಡೋದಿಲ್ವಾ, ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ಮಾಡೋ ಎಲ್ಲಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು, ಸಬ್ಸ್ಕ್ರೈಬ್ ಆದ್ರೆ. ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ಗುರು, RCB ತಂಡ ಇಲ್ಲಿಂದ ಯಾವುದೇ ಕಾರಣಕ್ಕೂ ಸೋಲ್ಬಾರ್ದು ಗುರು, ಕೊನೆ ತನಕ ಆಡ್ತು ಅಂತಾರೆ. RCB ತಂಡಕ್ಕೆ ಆಗೊಂದು ಅವಕಾಶ ಅಂತ ಹೇಳಬೇಕು. RCB ತಂಡ ಇನ್ನು ಮಿಕ್ಕಿರೋ ಎಲ್ಲ ಪಂದ್ಯನೂ ಕೂಡ ಗೆಲ್ಲಬೇಕು ಅಂತ ಹೇಳ್ಬೇಕು. ಇದಾದರೆ ಮತ್ತೆ GT ತಂಡ ಎದುರಿಸ್ತಾರೆ ಅಂತ ಹೇಳ್ಬೇಕು ನಮ್ಮ RCB ತಂಡ ಅಂತ ಹೇಳಬೇಕು. ಅದು ಕೂಡ ಬೆಂಗಳೂರಲ್ಲಿ ಅಂತ ಹೇಳಬೇಕು. RCB ತಂಡ ಗೆಲ್ಲಬೇಕು ಎಲ್ಲ ಪಂದ್ಯ ಅಂತ ಹೇಳಬೇಕು. ಇವತ್ತು GT ವಿರುದ್ಧ ಗೆಲ್ಲಲೇಬೇಕು RCB ತಂಡ ಅಂತ ಹೇಳ್ತೀನಿ. ಅದು ಕೂಡ ಲಾಸ್ಟ್ ಮ್ಯಾಚ್ SRH ವಿರುದ್ಧ ಗೆದ್ದು ಫಾರ್ಮಲ್ಲಿ ಇದ್ದಾರೆ ಅಂತ ಹೇಳ್ಬೇಕು RCB ತಂಡ. ಯಾಕಂತಾರೆ ಒಂದು ನಂಬರ್ 1 ಟೀಮ್ನ ಸೋಲ್ಸಿದ್ದೀವಿ ಅಂತ, ಅದು ಕೂಡ ನಂಬರ್ 1 ಬ್ಯಾಟಿಂಗ್ ಇರೋ ಲೈನಪ್ನ ನಾವು ನಮ್ಮ ಬೌಲಿಂಗ್ ಅಟ್ಯಾಕಿಂದ ಯಾಮಾರಿಸಿದ್ದೀವಿ ಅಂತ ತುಂಬಾ ಖುಷಿ ಆಗುತ್ತೆ ಅಂತ ಹೇಳ್ಬೇಕು RCB ತಂಡ. ಅದೇ ಒಂದು ನಂಬಿಕೆ ಮೇಲೆ GT ವಿರುದ್ಧ ಹೋಯ್ತಾರೆ ಅಂತ ಹೇಳ್ಬೇಕು. GT ಅವರು ಕೂಡ ನಮ್ಮಂಗೆ ಆಡ್ತಿದ್ದಾರೆ ಅಂತ ಹೇಳ್ಬೇಕು. ಅವರು ಕೂಡ ತಳ್ಕೊಬಳಕೆ ಎಲ್ಲ ಇದೆ ಅಂತ ಹೇಳ್ಬೇಕು. ಅವ್ರು ನಮಗೆ ಸ್ವಲ್ಪ ಚೆನ್ನಾಗಿ ಆಟ ಆಡಿದ್ದಾರೆ ಅಂತ ಹೇಳ್ಬೇಕು. RCB ತಂಡ ಪ್ಲೇಯಿಂಗ್ ಲೆವೆನಲ್ಲಿ ಯಾವುದೇ ರೀತಿ ಬದಲಾವಣೆ ಮಾಡಬಾರ್ದು. ಹೋಸಲಿ ಯಾವ ಪ್ಲೇಯಿಂಗ್ ಲೆವೆನ್ ಇಳಿಸಿದ್ರು ಅದೇ ಪ್ಲೇಯಿಂಗ್ನಲ್ಲಿ ಇಳಿಸಬೇಕು ಅಂತ ಹೇಳಬೇಕು. ಇನ್ನು ಯಾವುದೇ ರೀತಿ ಬದಲಾವಣೆ ಮಾಡಬಾರ್ದು, ಚೇಂಜ್ ಮಾಡ್ತು ಅಂತಾರೆ. ಗ್ಲೆನ್ ಮ್ಯಾಕ್ಸ್ವೆಲ್ ಅವರೊಬ್ಬರನ್ನ ಒಳಗೆ ತರ್ಬೋದು. ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ಪ್ರಕಾರ ಅವರೊಬ್ಬರನ್ನ ಒಳಗೆ ತರ್ಬೋದು RCB ತಂಡ ಹೇಳ್ತೀನಿ. ಅದು ಬಿಟ್ಟು ಅಂದ್ರೆ ಯಾರನ್ನೂ ಕೂಡ RCB ತಂಡ ಬದಲಾವಣೆ ಮಾಡಬಾರ್ದು ಅಂತ ಹೇಳ್ಬೇಕು. ಯಾಕಂದರೆ ಎಲ್ಲರೂ ಕೂಡ ಚೆನ್ನಾಗಿ ಆಟ ಆಡೋದು ಅಂತ ಹೇಳ್ಬೇಕು. ವಿಲ್ ಜಾಕ್ಸ್ ಬ್ಯಾಟಿಂಗ್ ಬಲ್ಲೂ ಕೂಡ ಬೌಲಿಂಗಲ್ಲಿ, ಅದು ಕೂಡ ಡ್ರೈವ್ ಸೈಡ್ ವಿಕೆಟ್ ಕಿತ್ತರು ಅಂತ ಹೇಳ್ಬೇಕು. ಇನ್ನು ಅದು ಬಿಟ್ಟು ಅಂತಾರೆ ಎಲ್ಲರೂ ಕೂಡ ಚೆನ್ನಾಗಿ ಮಾಡಿದೆ ಅಂತ ಹೇಳಬೇಕು. ಸ್ವಪ್ನಲ್ ಸಿಂಗ್ ಅವರು ಕೂಡ 2 ವಿಕೆಟ್ ಕಿತ್ತರು ಮತ್ತು ಬ್ಯಾಟಿಂಗ್ ಕೂಡ ಕ್ರೂಷಿಯಲ್ ರನ್ ಔಟರ್ ಅಂತ ಹೇಳಬೇಕು. ಇನ್ನು ಎಲ್ಲರೂ ಕೂಡ ನಂಬರ್ 1 ಆಟ ಆಡಿದ್ರು ಅಂತ ಹೇಳಬೇಕು. ಮೊನ್ನೆ ಮಾತ್ರ SRH ಅಂತ ಹೇಳ್ತೀನಿ. ಇವತ್ತು GT ವಿರುದ್ಧ ಅದೇ ಫಾರ್ಮ್ನ ಕಂಟಿನ್ಯೂ ಮಾಡಲಿ. GTನ ಅವರ ಹೋಮ್ಗ್ರೌಂಡಲ್ಲಿ ಸೋಲಿಸ್ತಾರೆ ಅಂತ ಹೇಳ್ತೀನಿ. ಅವರು ಕೂಡ ಅಷ್ಟೊಂದು ಫಾರ್ಮ್ ಮಾಡಿಲ್ಲ, ಅವರು ಹೋಮ್ಗ್ರೌಂಡ್ ಕೂಡ ಅವರು ಗೆಲ್ತಾರೆ ಅಂತ ಹೇಳ್ಬೇಕು. ನಮ್ಮಂಗೆ ಅವರು ಕೂಡ ಆಡ್ತಾರೆ ಅಂತ ಹೇಳ್ಬೇಕು. ನಮ್ಮ RCB ತಂಡ ಗೆಲ್ತು ಅಂತಾರೆ. ಇನ್ನೊಂದು ಅವಕಾಶ ಹಾಗೆ ಟೋಟಲಾಗಿ 6 ಪಾಯಿಂಟ್ನ ಎತ್ತೈಕತ್ತಾರೆ ಅಂತ ಹೇಳಬೇಕು. ಫಸ್ಟ್ ಬಳಿ ಮೇಲಕ್ಕೆ ಹೋಗುತ್ತಾರೆ ಅಂತ ಹೇಳಬೇಕು. ನಿನ್ನೆ ಮುಂಬೈ ತಂಡ ಸೋಲ್ತಂದ್ರೆ D7 ವಿರುದ್ಧ, ಅವರು ಕೂಡ ಮೇಕ್ ಹೋಗ್ತಾರೆ. RCB ತಂಡ ಗೆಲ್ತು ಅಂತಾರೆ. ಇಲ್ಲ ಅಂತಂದರೆ ಇನ್ನು RCB ಖತಮ್, ಟಾಟಾ ಬಾಯ್ ಬಾಯ್ ಅಂತ ಹೇಳ್ತಾರೆ. 2024ಗೆ ಆ ರೀತಿ ಆಗಬಾರ್ದು ಗುರು, ಗೆಲ್ಲಿ ಅಂತ ಭಾಷಣ ನೀವು ಕಾನ್ಸೆಪ್ಟ್ ಮಾಡಿ. ಸಿಗೋದು ಎಷ್ಟು ತಡ ಬಾಯ್ ಬಂದು ನಮಸ್ಕಾರ. ಜೈ RCB. ಇವತ್ತು GT ಹೊಡೆದೇ